Guys, welcome back to my YouTube channel. ನಾನಿವತ್ತು ರಾಣಿಜೇರಿ ಹೋಗ್ತಿದ್ದೀನಿ. ಇದು ಚಿಕ್ಕಮಗಳೂರು ಡಿಸ್ಟಿಕಲ್ಲಿದೆ. ಆಲ್ರೆಡಿ ಟೈಮು ಬೆಳಗ್ಗೆ 7:30 ಆಗಿಬಿಟ್ಟಿದೆ. ಸ್ವಲ್ಪ ಬೇಗ ಹೋಗ್ಬೇಕಿತ್ತು. ನೋಡಿ ನಮ್ಮಮ್ಮ ಫುಲ್ಲು ಇವಾಗ ಎದ್ಬಿಟ್ಟು ಕಸ ಗುಡಿಸ್ತವ್ರೆ. ನೋಡೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಅಲ್ಲಿ ಏನಾಗುತ್ತೆ ಅಂತ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಫುಲ್ ಮಜಾ ಇದೆ ವಿಡಿಯೋ ಲಾಸ್ಟ್ ತನಕ ನೋಡಿ. ಗೈಸ್, ನಾವಿವತ್ತು ರಾಣಿಜೇರಿಗೆ ಬಂದಿದ್ದೀವಿ. ನನ್ನ ಫ್ರೆಂಡು ನಾನು ಇಬ್ರು ಬಂದಿದ್ದೀವಿ. ನೋಡೋಣ, ನನ್ನ ಫ್ರೆಂಡ್ ಹರೀಶ್ ಇಲ್ಲೇ ಇದ್ದಾನೆ. ಏನಿಸ್ತಿದೆ ರಾಣಿಜೇರಿಗೆ ಬಂದಿರೋದು? ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಏನೋ ಒಂಥರ ಬಹಳ ದಿನಗಳ ಆದ್ಮೇಲೆ ಒಟ್ಟಿಗೆ ಸಿಕ್ಕಿದೀವಿ. 8 ತಿಂಗಳು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. 8 ತಿಂಗಳು 8 ತಿಂಗಳು ಅಂತ ಇದ್ದೀನಿ. 8 ತಿಂಗಳಾದ್ಮೇಲೆ ಸಿಕ್ಕಿದೀವಿ ಇಬ್ರು. ಯಾಕೆತಿಲ್ವಾ? ಸಿಕ್ತಿದೀವಿ, ಒಳ್ಳೆ ಮಜಾ ಮಾಡೋಣ ಅಂತ ಬಂದ್ರೆ ನೋಡಿದ್ರೆ ಇಲ್ಲಿ ಈ ತರ ಇದೆ ಅಷ್ಟೇ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅವ್ರಿಗೆ ಸಗದಾಗಿದೆ ಅಂತ ಅನ್ಸುತ್ತೆ. ನೋಡಿ, ಇಷ್ಟೇ ಇರೋದು, ಏನು ಜಾಸ್ತಿ ಇಲ್ಲ. ಎಲ್ಲ ಫೋಟೋ ಬೇಕಂತಿದ್ದಾರೆ. ಈ ಹಿಂದಿಯವರೆಲ್ಲ ಬಂದ್ಬಿಟ್ಟಿದ್ದಾರೆ. ಅವರಿಗೆಲ್ಲ ಫುಲ್ಲು ಸೂಪರ್ ಆಗಿದೆ ಅಂತ ಅನ್ಸ್ಬಿಡುತ್ತೆ. ನಮಗೆ ಚಿಕ್ಕಮಗಳೂರಲ್ಲೇ ಹುಟ್ಟು ಬೆಳೆದಿರೋದು. ಏನಷ್ಟು ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಬೆಳಿಗ್ಗೆ ಬರ್ಬೇಕಿತ್ತು. ಬೆಳಿಗ್ಗೆ ನನ್ನ ಮಗ ಅಲಾರಾಮ್ ಆಫ್ ಮಾಡ್ಬಿಟ್ಟು ಮಲ್ಕೊಬಿಟ್ಟವನೆ. ನನಗೆ ಕೇಳಿಸೇ ಇಲ್ಲ. ಅಲಾರಾಮ್ ಆಫ್ ಮಾಡಿ ಫೋನೆಲ್ಲ ಸೈಡಿಗೆ ಎಸ್ದಿ ನಂದು ಬೇಗ ಎದ್ದೋಗೋಣ 6 ಗಂಟೆಗೆ ಅಂತ ಹೇಳಿದ್ದೆ. 6 ಗಂಟೆಗೆ ಹೋದ್ರೆ 8 ಗಂಟೆ 8:30 ಹೊತ್ತಿಗೆ ಹೋಗ್ತೀವಿ. ಸ್ವಲ್ಪ ಸನ್ಲೈಟ್ ಸಿಗುತ್ತೆ ಬೆಳಿಗ್ಗೆ ಹಂಗೆ ಹಿಂಗೆ ಅಂತ ಹೇಳಿದ್ದೆ. ನೋಡಿದ್ರೆ ನಿದ್ದೆ ಬರ್ತಿದೆ ಅಂತ ನನ್ನ ಮೊಬೈಲ್ ತೆಗ್ದು ಎಲ್ಲ ಅಲಾರಾಮ್ ಎಲ್ಲ ಆಫ್ ಮಾಡಿಬಿಟ್ಟು ಆಮೇಲೆ ನನ್ನ ಮೊಬೈಲ್ ತೆಗ್ದಿಸ್ದಿ. ಆಮೇಲೆ ನಮ್ಮಮ್ಮಂಗೆ ನಾನು ಬೈತಿದ್ದೆ, 6 ಗಂಟೆ ಎದಾಳ್ಸಮ್ಮ ಅಂದರೆ 8 ಗಂಟೆ ಎದಾಳ್ಸಿದ್ಯಲ್ಲ, ಇವಾಗ ಏನು ಮಾಡೋದು ಅಂತ. ನಮ್ಮಮ್ಮ ಬಂದ್ಬಿಟ್ಟು ಎಷ್ಟೇ ಎದಾಳ್ಸಿಲ್ಲ, ಅದಕ್ಕೆ ಸುಸ್ತಾಗಿದ್ದೀರಾ, ರಾತ್ರಿ ಎಷ್ಟು ಗಂಟೆ ಮಲ್ಕೊಂಡಿದ್ದೀರಾ ಅಂತ ಸುಮ್ಮನೆ ಅದೇ ಅಂತ ಅಂದರು. ನೋಡಿದ್ರೆ ಈ ನನ್ನ ಮಗನ ಫಾಲ್ಟು. ನಾನು ನಮ್ಮ ಅಮ್ಮಗೆ ಬೈದೆ. ಆಮೇಲೆ ಪಟ ಅಂತ ಎದ್ಬಿಟ್ಟು ಇವಾಗ ಬಂದ್ವಿ. ಇವಾಗ ಎಷ್ಟಾಗಿದೆ ಟೈಮು? 12:30 ಆಗಿದೆ. ಹಂಗೆ ಬರಬೇಕಾದ್ರೆ ಎಲ್ಲ ತಿಂಡಿ ಮಾಡ್ಕೊಂಡು ಬಂದ್ವಿ. ಅದೆಲ್ಲ ವೀಡಿಯೋದಲ್ಲಿ ಹಾಕ್ತೀವಿ ನೋಡಿ. ಎಲ್ಲಿ ಹೆಂಗೆ ಬರೋದು, ಚಿಕ್ಕಮಗಳೂರಿಂದ ಯಾರು ಊಟ ಬರೋದು, ಹೆಂಗೆ ಬರೋದು, ಯಾವುದ್ರಲ್ಲಿ ಬಂದರೆ ಸೇಫು ಎಲ್ಲ ಹೇಳ್ತೀವಿ. ಹಂಗೆ ನೋಡ್ತಾ ಇರಿ. ಇವಾಗ ಬ್ಯಾಕ್ ವ್ಯೂ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ಇದೇನಾ? ಇಷ್ಟೇನಾ? ಅಲ್ಲಿ ಹೋಗಿಲ್ವಾ? ಅಲ್ಲಿಗೆ ವ್ಯೂ ಜಾಸ್ತಿ ಏನಿಲ್ಲ. ಮುಂದೆ ಬರೋಗ್ತಿದ್ದಾರೆ ನೋಡಿ. ಒಬ್ಬರು ಹುಡುಗ, ಅವರು ಮಧ್ಯಪ್ರದೇಶ ಅಂತೆ, ಇವರು ಹುಡುಗಿ ರಾಜಸ್ಥಾನ. ಹುಡುಗಿ ಸುಮಾರು ದಿವಸ ಆಗಿದೆ ಅಂತೆ ಬೆಂಗಳೂರಿಂದ ಇದ್ದು, ಸುಮಾರು ವರ್ಷ. ಸಖತ್ತ ಕನ್ನಡ ಮಾತಾಡ್ಸೋದು ಇವಾಗ. ಇನ್ನು ಕ್ಯಾಬಲ್ಲಿ ಬಂದಿದ್ದಾರಂತೆ, ಬರೀ ಚಿಕ್ಕಮಗಳೂರು ಸುತ್ತೋಳಕ್ಕೆ ಬಂದಿದ್ದಾರಂತೆ. ನಮಗೆ ಕೇಳಿದ್ರು ಎಲ್ಲಿಂದ ಬಂದಿದ್ದೀರಾ ನೀವು ಅಂತ. ನಾವೇ ಚಿಕ್ಕಮಗಳೂರು ಅಂದ್ವಿ. ಚಿಕ್ಕಮಗಳೂರು ಹಾಕೊಂಡು ಇಲ್ಲಿಗೆ ಬಂದಿದ್ದೀರಾ, ಬೇರೆ ಕಡೆ ಹೋಗ್ಬೋದಿತ್ತಲ್ಲ ಅಂತಂದ್ರೆ ನಾವೇ ನೋಡಿಲ್ಲ, ನಾವೇ ಫಸ್ಟ್ ಟೈಮ್ ನೋಡ್ತಿರೋದು. ನನ್ನ ಫ್ರೆಂಡು ಬಂದಿದ್ದೀವಿ ಅಂತ ಅಂದ್ವಿ. ಚೆನ್ನಾಗಿ ಮಾತಾಡ್ಸಿದ್ರು. ಮೇಲ್ಗಡೆ ಅಲ್ಲಿ ಹೋಗ್ತೀರಾ ಅಂತ ಕೇಳಿದ್ವಿ. ಹೋಗಲ್ಲ ಅಂತಂದರು, ಸಾಕು ಅಂದರು. ನಾವು ಹೋಗ್ತಿಲ್ಲ,
ಮುಳ್ಳಯ್ಯನಗಿರಿಯಿಂದ ಹೋಲಿಸಿದ್ರೆ ಇದೇನು ಅಷ್ಟು ಇದಿಲ್ಲ, ಸಗದಾಗೈತೆ ಮುಳ್ಳಯ್ಯನಗಿರಿ ಮಾತ್ರ. ಇದು ಚೆನ್ನಾಗೈತೆ, ಅದೇ ನಮ್ಮದೇ ಚಿಕ್ಕಮಗಳೂರವರಿಗೆ ಅಷ್ಟು ವೈಪ್ ಕೊಡೋಲ್ಲ. ನಮಗೇನಿದ್ರು ಮಂಗಳೂರು, ಗೋವಾ ಆ ಥರ ಬೀಚ್ ಸೈಡ್ ಹೋದರೆ ನಮಗೆಲ್ಲ ಗೊತ್ತಾಗೋಯ್ತು, ವೈಪ್ ಕೊಡುತ್ತೆ. ಹಾಂ, ಸುಮಾರು ಜನ ಬಂದಿದ್ದಾರೆ. ನಾವು ಏನಾದ್ರು ಬೈಕೊಂಡಿದ್ದಿದ್ರೆ ಅವರಿಗೆ ಅವ್ರಿಗೆ ಕನ್ನಡ ಬಂದು ಸ್ಪೆಕ್ಟರ್ ಕೇಳ್ಬೋದಿರ್ತಾರೆ ಕೊಡೋರು. ಅತಿ ಹುಡುಗಿತ್ಕಣೋ ಕೇಳೋಣ, ಹೋದ್ರ ಆ ಕಡೆ ಬಾ, ಇನ್ನೇನು ಕೊಡೋದು ಕಣೈತಲ್ಲ ಎಲ್ಲ. ನೋಡಿ ಜನಗಳೆಲ್ಲ ಬಂದಿದ್ದಾರೆ, ಜಾಸ್ತಿ ತೋರ್ಸೋಕ್ಕಾಗಲ್ಲ. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಫುಲ್ಲು ಫೋಟೋ ತಗೊಂಡಿದ್ದಾರೆ. ಅಲ್ಲಿ ಯಾವುದೋ ಒಂದು ವ್ಯೂ ಪಾಯಿಂಟ್ ಕಾಣ್ತಿದೆ ದೂರದಲ್ಲಿ. ನಮ್ಮ ಮೊಬೈಲ್ ಝೂಮ್ ಮಾಡೋಕ್ಕಾಗಲ್ಲ. ಮಾಡ್ಬೋದು ವೈಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ, ನಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು. ಏನು ಹೇಳ್ಕೊಳಂತ ಏನು ಟ್ರೆಕ್ಕಿಂಗ್ ಇಲ್ಲ. ಟೂ ವೀಲರ್ ಇದ್ದರೆ ಸೀಮೆಯಿಂದ ಬಂದವರಿಗೆ ಇದು ಟೂ ವೀಲರ್ ಇದ್ದರೆ ಆರಾಮಾಗಿ ಮೇಲೆ ತನಕನೂ ಬರ್ಬೋದು. 4 ವೀಲರ್ ಇದ್ರೂ ಬರ್ಬೋದು, ಬಟ್ ನಿಮಗೆ ಓಡಿಸೋ ಕೆಪಾಸಿಟಿ ಆಮೇಲೆ ಗಾಡಿ ಕಂಡೀಷನ್ನು ಎಲ್ಲ ಚೆನ್ನಾಗಿರ್ಬೇಕು, ಆವಾಗ ಬರ್ಬೋದು. ಬೈಕಲ್ಲಿ ಬಂದರೆ ಸ್ವಲ್ಪ ಸ್ಕಿಡ್ ಆಗುತ್ತೆ, ನೋಡ್ಕೊಂಬನ್ನಿ. ಸ್ವಲ್ಪ ಹೈಟ್ ಇರೋರು ಗಾಡಿ ಓಡಿಸಿದ್ರೆ ಒಳ್ಳೆಯದು. ಸಣ್ಣ ಕುಳ್ಳಗಿರೋರೆಲ್ಲ ಓಡಿಸಿದ್ರೆ ಸ್ವಲ್ಪ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. 6 ಅಡಿ ಉದ್ದ ಇದ್ದವ್ರು ಹೊಡಿಬೇಕು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನೋಡೋಣ, ಅಲ್ಲೆಲ್ಲ ಫೋಟೋ ತಕ್ಕಂಥವ್ರೆ. ನಾವು ನನ್ನ ಮಗ ಸ್ಪೆಕ್ಸ್ ತರೋದೇ ಮರೆತುಬಿಟ್ಟವನ್ನೇ. ನನ್ನ ತಮ್ಮ ಒಂದು ಕಳ್ದಾಗ್ದ, ಇವನೊಂದು ಕಳ್ದಾಗ್ದ. 2 ಸ್ಪೆಕ್ಸ್ ತಕ್ಕತ್ತಾಗಿತ್ತು. ಗೋವಾದಲ್ಲಿ ಒಂದು ತಗೊಂಡಿದ್ವಿ, ಮಂಗಳೂರಲ್ಲಿ ತಗೊಂಡೋದ್ವಿ, 2 ಹಾಗೆ ಹಾಕ್ಸಿದ್ದಾರೆ. ಈಗ ಅವ್ರನ್ನ ಕೇಳ್ತಾ ಇದ್ದೀನಿ ಕೊಡಿಸಿ ಅಂತ, ಕೊಡಿಸ್ತಾ ಇಲ್ಲ. ನೋಡೋಣ, ಮುಂದೆ ಹೋಗ್ಬಿಟ್ಟು ಅಲ್ಲಿ ತೋರಿಸ್ತೀವಿ. ನೋಡೋಣ, ಎಲ್ಲ ಫೋಟೋ ತಗೊಂತವ್ರೆ. ಇಷ್ಟೇ ರಾಣಿಜರಿ, ಜಾಸ್ತಿ ಏನಿಲ್ಲ. ಒಂದೇನು ಖುಷಿಯಾಗಿದ್ದಂದರೆ ಅವರು ಬೇಕಾದ್ರೆ ಹಿಂದಿಯಲ್ಲೇ ಮಾತಾಡ್ಬೋದಾಗಿತ್ತು, ನಾವು ಬೇಕಾದ್ರೆ ಹಿಂದಿಯಲ್ಲಿ ಮಾತಾಡ್ತಿದ್ವಿ. ಬಟ್ ಅವ್ರು ನಮ್ಮನ್ನು ಕನ್ನಡದಲ್ಲಿ ಮಾತಾಡ್ತಿದ್ರು. ಎಲ್ಲಿದ್ದೀರಾ, ಹೆಂಗೆ, ಯಾವ ಊರು ಅಂತೆಲ್ಲ ಕೇಳಿದ್ರು. ಅದೊಂದು ಖುಷಿ ಆಯಿತು. ಹಬ್ಬ ಬೆಂಗಳೂರಲ್ಲಿದ್ದರು ಕನ್ನಡ ಕಲ್ತಿರಲ್ಲ. ಮಳೆ ಕಾಲೇಜಲ್ಲಿ ಒಂದು ಸ್ವಲ್ಪ ಜನ ಇದ್ದರು, ಗಾಂಚಲಿ ಮಾಡ್ಕೊಂಡು ಕನ್ನಡ ಬಂದರೂ ಮಾತಾಡ್ತಿರ್ಲಿಲ್ಲ. ಇವರು ರಾಜಸ್ಥಾನಿಂದ ಬಂದು ಫುಲ್ಲು ಎಷ್ಟು ವರ್ಷನ ಇದ್ದರು, ಎಷ್ಟು ವರ್ಷ ಅಂತೇಳಿಲ್ಲ, ಅದಕ್ಕೆ ತುಂಬ ವರ್ಷ ಆಯಿತು ಅಂತಂದರು. ಚೆನ್ನಾಗಿ ಕನ್ನಡ ಮಾತಾಡ್ತಾರೆ, ಸಖತ್ತಾಗಿ ಮಾತಾಡ್ತಾರೆ, ನಮ್ಮ ಥರನೇ. ಇಷ್ಟ ಆಯಿತು. ಈ ಥರ ಎಲ್ಲರೂ ಕಲಿತ್ರೆ ಕನ್ನಡನ ಬಂದವರೆಲ್ಲ. ಏನಕ್ಕೆ ನಾವು ಕನ್ನಡದವರು ಬೈತೀವಿ ಅವರಿಗೆ, ವರ್ಕ್ ಮಾಡಬೇಡಿ ಇಲ್ಲಿ ಹೋಗಿ ಅಂತ ಹೇಳ್ತಾರೆ. ಎಲ್ಲರೂ ಅಟ್ಲೀಸ್ಟ್ ಒಂದು 50% ಆದರೂ ಕಲಿತ್ರೆ ನಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ಏನೋ ಜಗಳಗಳಾಗಲ್ಲ, ಏನಿಲ್ಲ. ಸೊ ನೆಕ್ಸ್ಟ್ ಇವಾಗ ಚಾರ್ಮುಡಿ ಘಾಟಿಗೆ ಹೋಗೋಣ, ನೋಡೋಣ. ಹೋಗೋದಾ? ಒಬ್ಬರು ನೋಡಿ ಗಾಯ್ಸ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರಲ್ಲ, ಅವ್ರು ನಮ್ಮ ಹತ್ರ ಬಂದು ಕೇಳಿದ್ರು. ಆ್ಯಕ್ಚುಲಿ ಅವ್ರು ಉಡುಪಿಯವರು, ಅವ್ರ ಭಾಷೆಲ್ಲ ಹಾಕೊಂಡು ಹಿಡಿದ್ಬಿಟ್ವಿ. ಅವ್ರ ಸ್ಲಾಗೆ ಒಂಥರ ಡಿಫ್ರೆಂಟು, ಕನ್ನಡ ಮಾತಾಡೋದು. ಅವರು ಒಂದೇ ಹೊಸ ಗಾಡಿ ತೊಗೊಂಡಿದ್ದಾರಂತೆ. ಹಾಂ, ಇಲ್ಲಿ ನೋಡಿ ಇದೆ ಗಾಡಿ. ಒಂದು ವೈಟ್ ಗಾಡಿ ಪಾಸ್ ಆಯ್ತಲ್ಲ ಗಾಯ್ಸ್, ಅದೇ ಗಾಡಿನೇ, ಹೊಸ ಗಾಡಿ ಈಗ ಜಸ್ಟ್ ತೊಗೊಂಡಿರೋದಂತೆ. ಡ್ರೈವಿಂಗು ಹೊಸ ಗಾಡಿ ಅಲ್ಲ, ಮತ್ತು ಸಣ್ಣ ಪಾಪು ಬೇರೆ ಇದೆಯಂತೆ, ಹತ್ತಕ್ಕಾಗಲ್ಲ, ಈಗ ಹೊಡಿಬೋದಾ ಅಂತ ಕೇಳ್ತಿದ್ರು. ನಾವು ಅದೇ ರಸ್ತೆದೆಲ್ಲ ಕೇಳಿದ್ರು, ಹಿಂಗೆ ಇದೆಯಾ ಅಂತೇಳಿ. ನಾವು ರಸ್ತೆನೂ ಇದೇ ಥರ ಇರೋದು ಅಂತಂದ್ವಿ. ಅವರು ಅಂದರೆ ಹೊಸ ಗಾಡಿ ತೊಗೊಂಡಿರೋದು, ಡ್ರೈವಿಂಗು ಈಗ ಕಲ್ತಿರೋದು ಅನಿಸುತ್ತೆ, ಮೋಸ್ಟ್ಲಿ ಗೊತ್ತಿಲ್ಲ. ಸೊ ಅದಕ್ಕೆ ಅದೇ ಈಗ ಹೇಳಿದ್ವಿ, ಈ ಥರ ಇದೇ ಥರ ರಸ್ತೆ ಇದೆ, ಇನ್ನೂ ಮೇಲ್ಗಡೆ ಇನ್ನೂ ಮಣ್ಣು ಕಲ್ಲು ಜಾಸ್ತಿ ಇದ್ದಾವೆ ಅಂತಂದ್ವಿ. ಅವರು ತಿತ್ತಾಗುತ್ತೆ ಅಂತ ಅಂದ್ಕೊಂಡು ಬೇಡ ಅಂಥೇಳಿ ಹೋದರು. ಈಗ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ, ಹೋಗ್ತಾರಾ ಇಲ್ಲ ವಾಪಸ್ ರಿಟರ್ನ್ ಹೋಗ್ಬೋದು ಅನಿಸುತ್ತೆ. ನಾವು ಹೇಳಿದಂಗೆ ವಾಪಸ್ ಹೋಗ್ಬೋದು.
ಯಾರು ನಿಮ್ಗೆ ಕುಡಿಯೋಕೆ ತಿನ್ನಕ್ಕೆ ಬೇಕಂದ್ರೆ ಅಲ್ಲಿ ಕೆಳಗಡೆನೆ ಹೋಟ್ಲು ಸಿಗುತ್ತೆ, ಹಾಂ, ಕ್ಯಾಂಟೀನ್ ಥರ. ಅಲ್ಲೇ ಈಗ ಜಸ್ಟ್ ನಾವು ವಿಡಿಯೋ ಪಾಸ್ ಆಯ್ತಲ್ಲ ಅದೇ ಹೋಟ್ಲು, ಅಲ್ಲಿ ಮೇಲೆ ಸಿಗುತ್ತೆ ಟೀ ಕಾಫಿ ಏನು ಬೇಕಾದ್ರೂ ಸಿಗುತ್ತೆ, ಸ್ನ್ಯಾಕ್ಸ್ ಬೇಕಾದ್ರೂ ಸ್ನ್ಯಾಕ್ಸ್ ಸಿಗುತ್ತೆ. ಈಗ ನಾವು ಚಾರ್ಮಡಿ ಘಾಟಿಗೆ ಹೋಗ್ತಾ ಇದ್ದೀವಿ. ಕೊಟ್ಗೆಹಾರಕ್ಕೆ ಬಂದು ಕೊಟ್ಗೆಹಾರದಿಂದ ರೈಟ್ ಸೈಡ್ ಅಲ್ವಾ, ರೈಟಿಗೆ ಟರ್ನ್ ಆದರೆ ನೀವು ಚಾರ್ಮಡಿ ಘಾಟಿಗೆ ಹೋಗ್ತೀರಾ. ಚಾರ್ಮಡಿ ಘಾಟ್ ಇನ್ನೂ ಸಖತ್ತಾಗಿರುತ್ತೆ. ಬೇಕಾದ್ರೆ ಇಲ್ಲಿಂದಲೇ ನಿಮಗೆ ಉದಾಹರಣೆ ತೋರಿಸ್ತೀನಿ ನೋಡಿ, ಇಲ್ಲಿ ಹೆಂಗಿದೆ ಬೆಟ್ಟ ಗುಡ್ಡಗಳು ಹೆಂಗಿದೆ ನೋಡಿ, ಮರ ಗಿಡಗಳು ಹೆಂಗಿದೆ ನೋಡಿ, ರೆಸಾರ್ಟ್ಗಳು ನೋಡಿ, ಎಲ್ಲ ಯಾವುದೋ ದೇವಸ್ಥಾನ ರೆಸಾರ್ಟ್ಗಳು ಇದ್ದಾವೆ ನೋಡಿ ಗಾಯ್ಸ್. ಬೆಟ್ಟ ಹೆಂಗಿದೆ ಅಂತ ಮುಂದೆ ನೋಡಿ ಮುಂದೆ ನೋಡಿ ಗಾಯ್ಸ್, ಇದು ಸಖತ್ತಾಗಿದೆ. ಆ ಬಿಸಿಲು ಬೀಳ್ತಿರೋದಕ್ಕೂ ಬೆಟ್ಟ ಗುಡ್ಡ ಎಲ್ಲ ಎಷ್ಟು ಕಾಣ್ತಿದ್ದಾವೆ. ಫಸ್ಟು ರೋಡ್ ಇರಲಿಲ್ವಂತೆ ಧರ್ಮಸ್ಥಳ ಮಂಗಳೂರಿಗೆಲ್ಲ. ಮಂಗಳೂರಿಗೆ ಗೊತ್ತಿಲ್ಲ, ಧರ್ಮಸ್ಥಳಕ್ಕೆ ಇರಲಿಲ್ವಂತೆ ರೋಡು. ಅವಾಗ ಹೆಂಗೆ ಧರ್ಮಸ್ಥಳಕ್ಕೆ ಹೋಗೋದು, ಮಂಜುನಾಥ ಸ್ವಾಮಿ ನೋಡೋದು ಅಂತ ಎಲ್ಲ ಫುಲ್ಲು ಚಿಂತೆ ಆದಾಗ ಒಂದು ಸರ್ಪ ಬಂತಂತೆ. ಸರ್ಪ ಬಂದುಬಿಟ್ಟು ದಾರಿ ತೋರಿಸೋದಂತೆ ಸರ್ಪ. ಹಂಗಾಗಿ ಅವರು ಸರ್ಪ ಎಲ್ಲೋಗಿದೆ ಅದೇ ಕಡೆ ಹೋಗಿದ್ದಾರೆ, ಅದಕ್ಕೆ ಯಾವ ಥರ ಇದೆ ಅಂತ ಹೇಳ್ತಾರೆ. ನನಗೂ ಅಷ್ಟು ಅಂದರೆ ನಮ್ಮ ಅಜ್ಜ ಎಲ್ಲ ಹೇಳಿದ್ರು ಆ ಥರ ಅಂತ. ಬಟ್ ಅದನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ. ಫುಲ್ಲು ಅದಕ್ಕೆ ಸರ್ಪ ಹೆಂಗಿದೆ ಅದೇ ಥರ ಇದೆ ರೋಡಿದು. ಫುಲ್ಲು ಕರ್ವು ಹಿಂಗೆ ಸೀದಾ ಹೋದರೆ ಕರ್ವು ಎಲ್ಲಿ ಸ್ಟಾಪ್ ಆಗುತ್ತೆ ಅಂದರೆ ಉಜಿರೆಯಲ್ಲಿ ಸ್ಟಾಪ್ ಆಗುತ್ತೆ. ಉಜಿರೆಯಲ್ಲಿ ಯಾವುದು ಅಂದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇದೆಯಲ್ಲ, ಅಲ್ಲಿ ಹೋಗ್ಬೇಕಂದ್ರೆ ಉಜ್ರೆಗೆ ಹೋಗ್ಬೇಕು, ಚಿಕ್ಕಮಗಳೂರಿಂದ ಫಸ್ಟು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಅದು ಒಂದು ಹಿಸ್ಟ್ರಿ ಇದೆ, ಗೊತ್ತಿಲ್ಲ ಸತ್ಯನ ಸುಳ್ಳು ಅಂತ ನಮ್ಮ ಅಜ್ಜ ಹೇಳಿದ್ದು. ಅವ್ರಿಗೆ ಯಾರು ಹೇಳೋದು ಗೊತ್ತಿಲ್ಲ. ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಹಿಸ್ಟ್ರಿ ಬಗ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ. ಫುಲ್ಲು ಜಾಲಿಯಾಗಿ ಹೋಗ್ಬೋದು. ರೋಡ್ ಮಾತ್ರ ಸಖತ್ತಾಗಿದೆ. ಇಲ್ಲಿ ಮುಂದೆ ಒಂದು ರೈಟ್ ಸೈಡಿಗೆ ಒಂದು ದೇವಸ್ಥಾನ ಬರುತ್ತೆ, ಅಲ್ಲಿ ಕುಂಕುಮ ಇಟ್ಕೊಂಡೇ ನಾವು ಚಾರ್ಮುಡಿ ಘಾಟಿಗೆ ಹೋಗಬೇಕು. ಅದೊಂದು ವಾಡಿಕೆ ಆಗ್ಬಿಟ್ಟಿದೆ. ಯಾರು ಗೌರ್ಮೆಂಟ್ ಬಸ್ಸವ್ರು ಬಂದರೂ ಕುಂಕುಮ ಇಟ್ಕೋಬೇಕು, ಪ್ರೈವೇಟ್ ಬಸ್ ಕಾರು ಎಲ್ಲ ಕುಂಕುಮ ಇಟ್ಕೊಂಡೇ ಹೋಗ್ತಾರೆ. ಕುಂಕುಮ ಇಟ್ಕೊಂಡು ಅಣ್ಣಪ್ಪ ಸ್ವಾಮಿ ಅನ್ಸುತ್ತೆ, ಅದು ದರ್ಶನ ಮಾಡ್ಕೊಂಡೇ ಹೋಗೋದು. ಎಲ್ಲರೂ ನಿಲ್ಸ್ತಾರೆ, ಅದನ್ನ ತೋರಿಸ್ತೀವಿ ಬನ್ನಿ. ಗಾಯ್ಸ್, ಇದೆ ದೇವಸ್ಥಾನ ಅಣ್ಣಪ್ಪ ಸ್ವಾಮಿ ಸನ್ನಿಧಿ. ಇಲ್ಲೇ ಕೈ ಮುಕ್ಕೊಂಡು ಹೋಗೋದು. ಸುಂಕ ಶಾಲೆಯಿಂದ ಮುಂದ್ಗಡೆ ಲೆಫ್ಟು ನೋಡಿ. ನಾವಿವಾಗ ವಾಪಸ್ ಹೋಗ್ತಿದ್ದೀವಿ, ನೀವು ಹೋಗೋದಾದ್ರೆ ವಾಪಸ್ ಹೋಗ್ಬೋದು. ರಿಟರ್ನ್ ನೋಡಿ ಗಾಯ್ಸ್, ಹಿಂಗೆ ವಾಪಸ್ ಹೋಗೋದು. ಸುಂಕ ಶಾಲೆ ಇಲ್ಲ ಹೋಟೆಲ್ ಇದೆ. ಮ್ಯಾಪ್ ಎಲ್ಲ ನೀವು ಡೌನ್ಲೋಡ್ ಮಾಡ್ಕೊಂಬಂದರೆ ಬೆಸ್ಟು. ಇಲ್ಲೆಲ್ಲ ಸ್ವಲ್ಪ ನೆಟ್ವರ್ಕ್ ಸಿಗಲ್ಲ. ಒಳ್ಳೆ ಹೋಟ್ಲ್ ಇದೆ, ಇಲ್ಲೇ ಊಟ ಮಾಡ್ಕೊಂಡು ಪೀಸ ಹೋಗ್ಬೋದು.
ಮಳೆ ಬಂದರೆ ಕಂಟಿನ್ಯೂಸ್ ಹೊಡಿತಾನೆ ಇರುತ್ತೆ. ಹಿಂಗೆ ಹೇಳಿ ಎನ್ನಾರ್ಪುರದ್ದು ಹೇಳಿ. ನಾನು ಗಾಯ್ಸ್ ಯನ್ನಾಪುರದಲ್ಲಿ ವರ್ಕ್ ಮಾಡ್ತಿರೋದು. ಅಲ್ಲಿ ನೀವು ಮಳೆ ನೋಡಿಬಿಟ್ರೆ ಮಿಲಿಮೀಟ್ರ್ ನಿಮಗೆ ಏನು 100 ಕಮ್ಮಿ ಏನು ಬರಲ್ಲ. ಪ್ರತಿ ದಿವಸ ಮಳೆಗಾಲದಲ್ಲಂತೂ ಡೈಲಿ ದಿನ 100 ಮೇಲೇ ದಾಟುತ್ತೆ ಮಳೆ. ಇದು ಎಂಥ ಮಿಲಿಮೀಟ್ರು 200 ಮೇಲೂ ಹೋಗಿರೋದು ನಾನು ನೋಡಿದ್ದೀನಿ. 250 ಮಿಲಿಮೀಟ್ರ್ ತನಕ ಮಳೆ ಬರುತ್ತೆ ಅಲ್ಲಿ. ಅದೇ ನಮ್ಮ ಈ ಕಡೆ ಬೇರೆ ಕಡೆ ನಾವು ಹೋಲಿಸ್ಕೊಂಡ್ರೆ ಮಿನಿಮಮ್ ನಾರ್ಮಲ್ಲು ಮಿಲಿಮೀಟ್ರ್ ಮಳೆ ಆಗೋದು ಎಷ್ಟು ಅಂದರೆ 56ಇಂದ 74 ಅಷ್ಟೇ ಮ್ಯಾಕ್ಸಿಮಮ್ ಮಳೆ ಆಗೋದು ಇಲ್ಲಿ ಬಯಲುಸೀಮೆ ಕಡೆಯಲ್ಲಿ. ಅಂದರೆ ಜಮೀನೆಲ್ಲ ಜಾಸ್ತಿ ಜಮೀನು ಇರ್ತಾವಲ್ಲ, ತೋಟ ಗಿಟ್ಟ ಏನು ಇರೋಲ್ಲ, ಅಂಥ ಜಾಗದಲ್ಲಿ ಮಿನಿಮಮ್ 50-70 ಮಿಲಿಮೀಟ್ರ್ ಮಳೆ ಆಗೋದು. ಅದೇ ನಮ್ಮ ಮಲೆನಾಡು ಸೈಡ್ ಅದೇ ಹೇಳಿದ್ನಲ್ಲ ಯನ್ನಾಪುರ, ಅಲ್ಲಿ ಭಯಂಕರ ಮಳೆ ಆಗುತ್ತೆ. ಅಲ್ಲಿ 70-80 ಎಲ್ಲ ಮಿನಿಮಮ್. ಅಲ್ಲಿ 70-80 ಆಯಿತು ಅಂದರೆ ಮಳೆ ಇಲ್ಲ ಅಂತಲೇ ಅರ್ಥ ಅಲ್ಲಿ. ನೋಡಿ ಹಿಂಗೆಲ್ಲ ಫುಲ್ ಇಲ್ರೋ ರಸ್ತೆ ನೋಡಿ, ಸಿಮೆಂಟ್ ರೋಡ್ ಇದೆ, ಆರಾಮಾಗಿ ಹೊಡಿಬೋದು. ಆರಾಮಾಗಿ ಬೈಕರ್ಸಿಗಂತೂ ಇದೊಂಥರ ಸ್ವರ್ಗ. ಡ್ಯೂಟಿ ಹಾಕೊಂಡ್ಬಂದ್ರೆ ಆರಾಮಾಗಿ ಕೆಳಗಡೆ ತನಕ ಹೋಗ್ಬೋದು. ಪೆಟ್ರೋಲ್ ಉಳಿಯುತ್ತೆ. ನಿಮಗೆ ಬೈಕು ಕಾರು ಏನು ಇಲ್ಲ ಅಲ್ಲಿಗೆ ಬಂದಿ ಅಂದರೆ ಈ ಥರ ಆಟೋದಲ್ಲೂ ನೋಡಿ, ಆಟೋ ಈಗ ಆಟೋ ಐತಲ್ಲ ನೋಡಿ ಗಾಯ್ಸ್, ಅದೇ ಥರ ಎಲ್ಲ ಇದು ಆಟೋ ಮತ್ತು ಶೇರ್ ಆಟೋ ಇದೆ. ಶೇರ್ ಆಟೋ ಇದೆ ಮತ್ತು ಟ್ರಕ್ಕು ಇದೆ. ಟ್ರಕ್ಕಲ್ಲಿ ಇದು ಕರ್ಕೊಂಡು ಹೋಗ್ತಾರೆ. ಎಷ್ಟು ಅಂತ ಗೊತ್ತಿಲ್ಲ, ಫೀಸ್ ಎಷ್ಟು ಗೊತ್ತಿಲ್ಲ. 50 ರೂಪಾಯಿ ಮೇಲೆ ಇರುತ್ತೆ ಅನ್ಸುತ್ತೆ. 50 ರೂಪಾಯಿ 100 ರೂಪಾಯಿ ಇರ್ಬೋದು ಒಬ್ಬರಿಗೆ. ಅದು ಶೇರ್ ಆಟೋದಲ್ಲಿ 50 ರೂಪಾಯಿ 100 ರೂಪಾಯಿ. ಟ್ರಕ್ಕಲ್ಲಾದರೆ ಜಾಸ್ತಿ ಕೇಳ್ತಾರೆ. ನಮಗೂ ಗರಡ ಗೊತ್ತಿಲ್ಲ, 300 ರೂಪಾಯಿ ಇರ್ಬೋದು ನಮ್ಮ ಪ್ರಕಾರ. ಗೊತ್ತಿಲ್ಲ ನಮಗೂ ಗರಡಾಗಿ. ಯಾರು ಸಿಕ್ಕಿದ್ರೆ ಎಷ್ಟು ಅಂತ ಬೇಕಾದ್ರೆ ಕೇಳ್ಬಿಟ್ಟು ಹೇಳ್ತೀವಿ. ಆದಷ್ಟು ಬೈಕಲ್ಲೇ ಬರೋಕ್ಕೆ ಟ್ರೈ ಮಾಡಿ, ಒಳ್ಳೆ ಟ್ರಿಪ್ನ ಎಂಜಾಯ್ ಮಾಡ್ಬೋದು. ಬಟ್ ನಮ್ಮ ಥರ ಲೇಟ್ ಮಾಡ್ಕೋಬೇಡಿ. ಒಂದು ಬೆಳಗಿನ ಜಾವ ಒಂದು 6 ಗಂಟೆ ಬಿಟ್ಟರೆ ಒಂದು ಇಲ್ಲಿಗೊಂದು 8 ಗಂಟೆ ಅಷ್ಟೊತ್ತಿಗಾದ್ರೂ ಇಲ್ಲಿ ಒಳ್ಳೆ ಎಂಜಾಯ್ ಮಾಡ್ಬೋದು. ಮುಂದೆ ಒಂದು 2 ಕಿಲೋಮೀಟ್ರ್ ಬಂದ್ವಿ ಅಷ್ಟೇ. ಈ ರೇಂಜಿಗೆ ಇಲ್ಲಿಂದ ಉಜಿರೆ ಒಂದು 30 ಕಿಲೋಮೀಟ್ರು, ಇಲ್ಲಿಂದ ಧರ್ಮಸ್ಥಳ ಒಂದು 10 ಕಿಲೋಮೀಟ್ರ್, 40 ಕಿಲೋಮೀಟ್ರ್ ಬಿಡ್ಬೋದು. ಈಗ ಟೈಮ್ ಇಲ್ಲ ಧರ್ಮಸ್ಥಳಕ್ಕೆಲ್ಲ ಹೋಗೋಕ್ಕೆ. ಇಲ್ಲೇ ಒಂದು ಐಸ್ ಕ್ರೀಮ್ ಅಂಗಡಿ ಇದೆ. ಆಟೋ ಒಂದು ಐಸ್ ಕ್ರೀಮ್ ತಿನ್ನೋಣ. ಹರೀಶಾ ಐಸ್ ಕ್ರೀಮ್. ಹಾಂ ಇದು ಆಕ್ಚುಲಿ ಚೆನ್ನಾಗಿದೆ. ಯಾವ್ದು ತಿನ್ನೋಣ? ಅಯ್ಯಪ್ಪ ಫಸ್ಟ್ ಬಾಯಿ ಮುಗಿಸೋಗಿದ್ದೀನಿ ಫುಲ್ಲು ಜಸ್ಟ್ ಗೈಸ್. ಬಾಯಿ ಮುಗಿಸ್ತವನೆ ಫುಲ್ಲು ಡಸ್ಟು. ನಾನು ಹೊಡ್ಸ್ಕೊ ಬಂದಿರೋದು, ಇವನಿಗೆ ಆರಾಮಾಗಿ ಕೂತವನೆ. ಯಾಕೆ ನೋಡಿ ಮುಂದೆಯಿಂದ ಧೂಳು ನಿಂಗೆ ಅಲ್ಲ ತಡಿ ಕೇಳಿಲ್ಲ. ನಿಂಗೆ ಮುಂದೆಯಿಂದ ಧೂಳು ಬಂದ್ರೆ ನಂಗೆ ಹಿಂದೆಯಿಂದ ಧೂಳು ಬರುತ್ತೆ. ಹಿಂದೆಯಿಂದ ಏನು ಧೂಳು ಬರುತ್ತೆ? ಮುಂದೆ ಹೋಗ್ತಿದ್ರೆ ಇವನು ಫಿಗರ್ ನೋಡಿ ಯಾರೋ ಗುಬಾಳ್ ಥರ ಅನ್ಕೋಬಿಡಿ ಗಾಯ್ಸ್. ಗೌರ್ಮೆಂಟ್ ಆಫೀಸರ್ ಇವನು. ರಿವೀಲ್ ಮಾಡ್ಬೋದಾ ಗೌರ್ಮೆಂಟ್ ಆಫೀಸರ್ ಅಂತ? ಹಾಂ, ರಿವೀಲ್ ಮಾಡ್ಬೋದಾ ಗೌರ್ಮೆಂಟ್ ಆಫೀಸರ್? ಗೌರ್ಮೆಂಟ್ ಆಫೀಸರ್ ಗಾಯ್ಸ್. ಏನು FDA SDA ಗೌರ್ಮೆಂಟ್ ಹಾಲಿಡೇ ಯಾತಣದು? ಎರಡು ಚಾಕೋಬಾರ ಇಲ್ವಾ? ಕಾಲಿನ ಇಲ್ವಾ? ಯಾವ್ದು ಕುಲ್ಸಿ ಅದು? ಏನು ಫ್ಲೇವರು? ಅವಳು ಯಾವತ್ತೂ ಅಷ್ಟೇ ನನ್ನ ಫ್ಲೇವರೇ ಅವಳು. ಇನ್ನು ಕಂಡವ್ರಿಗೆ ನಾನು ಬಿಟ್ಕೊಡಲ್ಲ ಯಾವತ್ತು. ಹಾಂ ಕಾಣದ ಎಷ್ಟು? 80 ಎಲ್ಲ ನಮ್ಮದು ಹರೀಶ್ ಅವ್ರದ್ದು ಟ್ರೀಟ್ ಇವತ್ತು.
ಬೈಕಲ್ಲಿ ಬಂದರೆ ಒಳ್ಳೆ ನೆಕ್ಸ್ಟ್ ಲೆವೆಲ್ಲು. ನೋಡಿ ಇದು ಯಾವುದೋ ಕೊಟ್ಟಿದ್ದಾರೆ ಕುಲ್ಫಿ 40 ರೂಪಾಯಿ. ಇವಾಗ ಚಿಕ್ಕಮಗಳೂರಿಗೆ ಬಂದಿದ್ದೀವಿ. ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಗ್ರ್ಯಾಂಡ್ ಮ್ಯಾನ್ ಅಂತ ಕರ್ಕೊಬಂದರು ನಮ್ಮ ಹರೀಶ್ ಅವರು. ಒಳ್ಳೆ ಊಟ ಮಾಡಿ ಇವಾಗ ಮನೆಗೆ ಹೊರಡುವ ಸಮಯ. ಒಳ್ಳೆ ಬಾಳೆಯಲ್ಲೇ ಊಟ ಕೊಟ್ಟವ್ರೆ. ಈ ರೀತಿ ಬಾಳೆಯಲ್ಲೇ ಇಕ್ಕವ್ರೆ ನೋಡಿ. ನಮ್ಮ ಹರೀಶ್ ಅವರು ಊಟ ಮಾಡ್ತಾವ್ರೆ ಆಲ್ರೆಡಿ. ಒಳ್ಳೆ ಆ್ಯಂಬಿಯನ್ಸ್ ಮಾತ್ರ ಸಕ್ಕತ್ತಾಗಿದೆ. ನೋಡೋಣ ಟೇಸ್ಟು ಹೇಳ್ತೀವಿ, ಇಲ್ಲ ನಮ್ಮ ಹರೀಶಂಗೆ ಕೇಳ್ತೀವಿ ಟೇಸ್ಟ್ ಹೆಂಗಿದೆ ಅಂತ. ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ. ನೋಡೋಣ, ಸೂಪರಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಲಾಸ್ಟಿಗೆ ಒಂದ್ಸರಿ ರಿವ್ಯೂ ಕೇಳ್ತೀವಿ ಹರೀಶ್ ಅವ್ರನ್ನ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಇವಾಗ ಆಲ್ರೆಡಿ ಟೈಮು 6:30 6:45 ಆಗಿದೆ. ಅಲ್ಲಿ ಏನು ತೊಗೊಂಡ್ವಿ, ಏನು ಐಟಮ್ ತೊಗೊಂಡ್ವಿ ಮತ್ತು ಹೆಂಗಿತ್ತು ಟೇಸ್ಟ್ ಅಂತ ವ್ಲಾಗ್ ಮಾಡೋಕೆ ಆಗಲಿಲ್ಲ. ಮನೆಯಿಂದ ಫೋನ್ ಮೇಲೆ ಫೋನ್ ಎಲ್ಲಿದ್ದೀರಾ ಬೇಗ ಬನ್ನಿ ನೈಟ್ ಆಯಿತು ಅಂತ. ಸೊ ಊಟ ಗೀಟ ಎಲ್ಲ ಮಸ್ತಾಗಿತ್ತು. ಎಲ್ಲ ತಿನ್ಕೊಂಡು ಬಿಲ್ ಪೇ ಮಾಡಿ ಎಲ್ಲ ಬಂದ್ವಿ. ಊಟ ಲೈಕ್ ಟೇಸ್ಟ್ ಸಖತ್ತಾಗಿತ್ತು. ತೊಗೊಂಡಿದ್ದ ಐಟಮ್ಸ್ ಎಲ್ಲ ರೀಸನೇಬಲ್ ಪ್ರೈಸ್ ಆಯಿತು. ಹೋಗಿ ಒಂದ್ಸರಿ ಟ್ರೈ ಮಾಡಿ ಗ್ರ್ಯಾಂಡ್ ಮಹಾರಾಜ ಹೋಟ್ಲಿಗೆ ಹೋಗಿ. ಸೊ ಇಷ್ಟೇ. ರಾಣಿಜರಿದು ಹೆಂಗನ್ನಿಸ್ತು ನೋಡಿ. ಯಾವ ಥರ ಏನಾದ್ರು ಕಮೆಂಟ್ ಮಾಡಿ. ಏನಾದ್ರು ಇಂಪ್ರೂವ್ ಮಾಡ್ಕೊಬೇಕಾ, ಮಾತಾಡೋದಾಗಲಿ, ಏನಾದರೂ ಎಡಿಟಿಂಗ್ ಆಗಲಿ, ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ.